ಎಲ್ಲ ಇವಾಗ ಚೈನೀಸ್ ಕಡೆಯಿಂದ ಪ್ಯೂರ್ ನಾಟಿ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಮಟನ್ ಉರ್ಬಾಡು ಅಂತ ಒಂದು ಒಳ್ಳೆ ಡಿಫ್ರೆಂಟ್ ಐಟಮ್ ಸಿಗುತ್ತೆ. ಹೆಂಗೆ ಕೊತ ಅಂತ ಕುದೀತೈತಿ ಇನ್ನೂ. ಚಿಕನ್ ಅನಾರ್ಕಲಿ ನೋಡ್ಬೋದು, ಎರಳೆಲ್ಲ ತುಂಬಾ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿದ್ದಾರೆ. ಏನೋ ಕಸ್ತೂರಿ, ಕನ್ನಡದ ಹೆಸರಲ್ಲಿ ಕಸ್ತೂರಿ ಚಿಕನ್ ಇಟ್ಟಿದ್ದಾರೆ ಹೆಸರು. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ದಾರೆ. ಗಾರ್ನಿಶಿಂಗು ಅಷ್ಟೇ ಜ್ಯೂಸಿ ಚಿಕನ್ನು ವಿತ್ ಗ್ರೀನ್ ಮಸಾಲ, ಬಿಸಿ ಬಿಸಿ ಬಿರಿಯಾನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ಇತ್ತೀಚೆಗೆ ಜನ ಈ ಹೊಸದ್ರ ಕಡೆಯಿಂದ ಹಳೆದ್ರ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಸ್ಟೀಲಿಂದ ಮಡಿಕೆ ಕಡೆಗೆ, ಮತ್ತು ಬೆಂಗಳೂರಲ್ಲಿರೋರು ಹಳ್ಳಿ ಕಡೆಗೆ. ಅದೇ ಥರ ಊಟದಲ್ಲಿ ಬಂದರೆ ನಿಮಗೆ ಎಲ್ಲ ಇವಾಗ ಚೈನೀಸ್ ಕಡೆಯಿಂದ ಪ್ಯೂರ್ ನಾಟಿ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಇವತ್ತು ನಿಮಗೊಂದು ಪ್ಯೂರ್ ನಾಟಿ ಸ್ಟೈಲ್ ಹೋಟೆಲ್ ತೋರಿಸೋಣ ಅಂತ ಬಂದಿದ್ದೀನಿ. ನಾವಿವತ್ತು ಬಂದಿರೋ ಹೋಟೆಲ್ ಬಂದು ಹೋಟೆಲ್ ಸುದೀಶ್ ಅಂತ. ಈ ಹೋಟೆಲ್ ಬಂದು ನಿಮಗೆ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಪಕ್ಕನೇ ಸಿಗುತ್ತೆ. ಇದರ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಈ ಹೋಟೆಲಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ನಿಮಗೆ ಈ ಮಟನ್ ಉರ್ಬಾಡು ಅಂತ ಒಂದು ಒಳ್ಳೆ ಡಿಫ್ರೆಂಟ್ ಐಟಮ್ ಸಿಗುತ್ತೆ. ಇದು ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ನೋಡೋಕ್ಕೆ ಸಿಗಲ್ಲ. ಈ ಹಾಸನ ಹೈವೇಲಿ ಮತ್ತು ನೆಲಮಂಗಲ ರೋಡಲ್ಲಿ ಒಂದೆರಡು ಕಡೆ ಸಿಗ್ಬೋದು. ಅದು ಬಿಟ್ಟರೆ ನಾನು ಸಿಟಿ ಒಳಗೆ ಇದೇ ಫಸ್ಟ್ ನೋಡಿರೋದು. ಅದಕ್ಕೆ ಮಟನ್ ಉರ್ಬಾಡು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಇನ್ನು ಅದು ಬಿಟ್ಟರೆ ನಿಮಗೆ ಚಿಕನ್ ಅನಾರ್ಕಲಿ, ಕಸ್ತೂರಿ ಚಿಕನ್, ಈ ಥರ ವೆರೈಟಿ ಆಫ್ ಡಿಶಸ್ ಸಿಗುತ್ತೆ. ಸೊ ನೋಡೋಣ ಈ ವೆರೈಟಿ ಆಫ್ ಡಿಶಸ್ ಟೇಸ್ಟ್ ಹೇಗಿರುತ್ತೆ, ಚೆಕ್ ಮಾಡ್ಕೊಂಬರೋಣ. ಸೊ ನಾವು ಫಸ್ಟ್ ಐಟಮು ಮಟನ್ ಉರ್ಬಾಡು ತೊಗೊಂಡಿದ್ವಿ. ನೋಡೋಕ್ಕಂತೂ ಸಕ್ಕದಾಗಿ ಕಾಣ್ತಾ ಇದೆ, ಹೆವಿ ಟೆಂಪ್ಟಿಂಗು. ನೋಡಿ ಹೆಂಗೆ ಕೊತ ಅಂತ ಕುದೀತೈತಿ ಇನ್ನೂ. ಸಿಸ್ಲಿಂಗ್ ಸ್ಟೈಲಲ್ಲಿ ಸರ್ವ್ ಮಾಡಿದ್ದಾರೆ. ಇದು ಹಾಟ್ ಪ್ಲೇಟು, ಅದ್ರ ಮೇಲೆ ಮಟನ್ ಹಾಕ್ಬಿಟ್ಟಿದ್ದಾರೆ. ನೋಡೋಕ್ಕಂತೂ ಸಕ್ಕದಾಗಿದೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸಕ್ಕದಾಗಿತ್ತು ಪೀಸ್ ಅಂತೂ, ಲೈಕ್ ಪಕ್ಕಾ ನಾಟಿ ಸ್ಟೈಲು. ನೀವು ಉರ್ಬಾಡು ಅಂದರೆ ನಿಮಗೆ ಈಗ ಹಳ್ಳಿ ಕಡೆಯಲ್ಲಿ ಅವಾಗೆಲ್ಲ ಫೇಮಸ್ ಇರ್ತಿತ್ತಲ್ಲ, ಮಿನಿಮಮ್ ಮಸಾಲೆ ಹಾಕಿ, ಲೈಕ್ ಜಸ್ಟ್ ಖಾರ ಪುಡಿ, ಸಾಂಬಾರು ಪುಡಿ, ಉಪ್ಪು, ಈ ಥರ ಮಸಾಲೆ ಹಾಕಿ ಹುರ್ಕೊಂಡು ತಿಂತಾಯಿದ್ರು. ಅದನ್ನು ಉರ್ಬಾಡು ಅಂತ ಕರಿತಾಯಿದ್ರು. ಅದನ್ನು ಇವಾಗ ನಾಟಿ ಸ್ಟೈಲ್ ಹೋಟೆಲಲ್ಲಿ ನಿಮಗೆ ಜಾಸ್ತಿ ಬೆಳ್ಳುಳ್ಳಿ ಮತ್ತು ಖಾರವಾಗಿ ಸಕ್ಕದ ಮಾಡಿಕೊಟ್ಟಿದ್ದಾರೆ. ಇದರಲ್ಲೂ ಈ ಸಿಸ್ಲಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿರೋದಂತೂ ಏನೋ ಅದ್ರ ಮೇಲೆ ಕುದೀತಾ ಇದ್ರೆ ನೋಡೋದಕ್ಕೇ ಸಕ್ಕದ ಕಾಣುತ್ತೆ. ಟೇಸ್ಟ್ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಮಸ್ಟ್ ಟ್ರೈ ಡಿಶ್ ಅಂತಲೇ ಹೇಳ್ಬೋದು. ಈ ಮಟನ್ ಉರ್ಬಾಡು ತಿನ್ನೋದಕ್ಕೆ ಹೋಟೆಲ್ ಸುದೀಶಿಗೆ ಬರಬೇಕು ಅಂತಲೇ ಹೇಳ್ಬೋದು, ಅಷ್ಟು ಸಕ್ಕದಾಗಿದೆ. ಆ್ಯಂಡ್ ಮಟನ್ ನೋಡ್ಬೋದು, ಒಳ್ಳೆ ಕ್ವಾಲಿಟಿ ಮಟನ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲಕ್ಕೂ ಮಸಾಲೆ ಸಕ್ಕದಾಗಿಡ್ದಿದೆ. ಆ್ಯಂಡ್ ಬೆಳ್ಳುಳ್ಳಿ ಎಲ್ಲ ನಿಮಗೆ ಆರಾಮಾಗಿ ನೋಡೋ ಸಿಗುತ್ತೆ. ಹೆವಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾರೆ. ಬೇರೆ ಮಟನ್ ಐಟಮ್ಸ್ಗಿಂತ ತುಂಬಾ ಯುನಿಕ್ ಆಗಿದೆ ಮತ್ತು ಖಾರವಾಗಿ ಸಕ್ಕದಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಸೀರಿಯಸ್ ಗುರು, ಮಟನ್ ಉರ್ಬಾಡು ತಿಂತಿದ್ರೆ ನನಗೆ ಯಾವ ರೇಂಜಿಗೆ ಖುಷಿ ಆಗುತ್ತೆ ಗೊತ್ತಾ? ಈ ಹಳ್ಳಿಲಿ ಹೊಲ ಉಳ್ಬೇಕಾದ್ರೆ ಚಿನ್ನದ ಉಂಡಿ ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ, ಆ ಲೆವೆಲಿಗೆ ಆಯ್ತೈತೆ. ದಿ ಬೆಸ್ಟ್ ಡಿಶ್ ಇಲ್ಲಿ ಅಂತಲೇ ಹೇಳ್ಬೋದು. ಮಸ್ಟ್ ಟ್ರೈ, ಸಕ್ಕತ್ ಇಷ್ಟ ಆಗುತ್ತೆ ನಿಮಗೆ, ನಾನು ಗ್ಯಾರಂಟಿ ಕೊಡ್ತೀನಿ. ದಿ ಬೆಸ್ಟ್ ಎವರ್ ಮಟನ್ ಡಿಶ್ ಅಂತಲೇ ಹೇಳ್ಬೋದು. ಇದು ಸಖತ್ ಇಂಪ್ರೆಸ್ ಆಯ್ತೀರಾ. ಸುದೀಶ್ ಹೋಟ್ಲಿಗೆ ಬಂದರೆ ಫಸ್ಟು ಈ ಮಟನ್ ಉರ್ಬಾಡು ತಗೊಂಡು ಟೇಸ್ಟ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ನೀವೇ ಹೇಳ್ತೀರಾ ಅಭಿಷೇಕ್ ದಿಸ್ ಇಸ್ ದ ಬೆಸ್ಟ್ ಮಟನ್ ಡಿಶ್ ಅಂತ. ಸೊ ನೆಕ್ಸ್ಟು ಇಲ್ಲಿನ ಸೆಕೆಂಡ್ ಪಾಪ್ಯುಲರ್ ಡಿಶ್ ಅಂದರೆ ಈ ಚಿಕನ್ ಅನಾರ್ಕಲಿ. ನೋಡೋದಕ್ಕೆ ಒಳ್ಳೆ ಆರೆಂಜ್ ಕಲರು ಸಕ್ಕದಾಗಿ ಕಾಣ್ತಾ ಇದೆ. ಇನ್ನು ಗಾರ್ನಿಷ್ ಮಾಡಿರೋದು ತುಂಬ ಚೆನ್ನಾಗಿದೆ. ನೋಡ್ಬೋದು, ಎರಳೆಲ್ಲ ತುಂಬಾ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿದ್ದಾರೆ. ಆ್ಯಂಡ್ ಗೋಡಂಬಿ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ ಗಾರ್ನಿಷಿಂಗು. ಪ್ರೆಸೆಂಟೇಷನ್ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು. ಮಟನ್ ಲವರ್ಸ್ಗೆ ಮಟನ್ ಉರ್ಬಾಡು ಸ್ಪೆಷಲ್, ಆದರೆ ಚಿಕನ್ ಲವರ್ಸ್ಗೆ ಈ ಚಿಕನ್ ಅನಾರ್ಕಲಿ ಸ್ಪೆಷಲ್ ಇಲ್ಲಿ. ಚಿಕನ್ ಅನಾರ್ಕಲಿ ಬಂದು ಸ್ವಲ್ಪ ಸ್ವೀಟ್ ಡಿಶ್ ಆಗಿದೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಜಾಸ್ತಿ ಸ್ಪೈಸ್ ಇಷ್ಟಪಡಲ್ಲ ಅಂದರೆ ನಿಮಗೆ ಪರ್ಫೆಕ್ಟ್ ಡಿಶ್ ಅಂತಲೇ ಹೇಳ್ಬೋದು ಈ ಚಿಕನ್ ಅನಾರ್ಕಲಿ.
ಚಿಕನ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇಲ್ಲಿನ ಪಾಪ್ಯುಲರ್ ಡಿಶ್ ಬಂದು ಕಸ್ತೂರಿ ಚಿಕನ್. ಏನೋ ಕಸ್ತೂರಿ ಕನ್ನಡದ ಹೆಸರಲ್ಲಿ ಕಸ್ತೂರಿ ಚಿಕನ್ನ ಇಟ್ಟಿದ್ದಾರೆ ಹೆಸರು. ಇದೂ ಅಷ್ಟೇ ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ದಾರೆ. ಗಾರ್ನಿಷಿಂಗ್ ಅಷ್ಟೇ ಸೌತೆಕಾಯಿ ಮತ್ತು ಕ್ಯಾರೆಟಲ್ಲಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಫ್ಲವರ್ ಟೈಪ್ ಇರ್ಬೋದು ಮತ್ತು ಹಾರ್ಟ್ ಶೇಪ್ ಇರ್ಬೋದು. ಗಾರ್ನಿಷಿಂಗ್ ಸಕ್ಕತ್ತಾಗಿದೆ. ಪ್ರೆಸೆಂಟೇಷನ್ ಅಷ್ಟೇ ಚೆನ್ನಾಗಿದೆ. ಸೊ ನೋಡುವ, ಕ್ರೀಮಿಯಾಗಿ ಮಸಾಲೆ ಭರಿತವಾಗಿದೆ ಚಿಕನ್ನು. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಚಿಕನ್ ಅಂತೂ ಸಕ್ಕತ್ತಾಗಿ ಕುಕ್ ಆಗಿದೆ. ಜ್ಯೂಸಿ ಚಿಕನ್ನು ವಿತ್ ಗ್ರೀನ್ ಮಸಾಲ ಚೆನ್ನಾಗಿದೆ. ನೋಡೋದಕ್ಕಿಂತ ಸಕ್ಕತ್ ಟೆಂಪ್ಟಿಂಗ್ ಆಗಿದೆ. ಚಿಕನ್ನು ಅಷ್ಟೇ ಸೂಪರಾಗಿ ಬಂದಿದೆ. ಒಳ್ಳೆ ಕ್ವಾಲಿಟಿ ಚಿಕನ್ ಅಂತಲೇ ಹೇಳ್ಬೋದು. ಕಸ್ತೂರಿ ಚಿಕನ್ ಇದು ಸ್ಪೈಸ್ ಇಷ್ಟಪಡೋರಿಗೆ ಕಸ್ತೂರಿ ಚಿಕನ್ ಬೆಸ್ಟ್ ಅಂತಲೇ ಹೇಳ್ಬೋದು. ಚಿಕನ್ ಆಪ್ಷನಲ್ಲಿ ಸಕ್ಕತ್ತಾಗಿದೆ. ಸ್ಪೈಸಿಯಾಗಿ ಆ ಗ್ರೀನ್ ಮಸಾಲೆ ಅಂತೂ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ಬಾಯಿಗೆ. ಚಿಕನ್ ಕ್ವಾಲಿಟಿನೂ ತುಂಬ ಟೆಂಡರ್ ಆಗಿದೆ. ಚಿಕನ್ನು ಟೆಂಡರ್ ಚಿಕನ್ ಜೊತೆ ಈ ಗ್ರೀನ್ ಮಸಾಲ ಒಳ್ಳೆ ಕಾಂಬಿನೇಷನು. ಸೊ ಈ ಸುದೀಶ್ ಹೋಟೆಲ್ಗೆ ಬಂದರೆ ಮಟನಲ್ಲಿ ನಿಮ್ಮ ಫೇವ್ರೆಟ್ ಪಕ್ಕಾ ಮಸ್ಟ್ ಟ್ರೈ ಈ ಮಟನ್ ಉರ್ಬಾಡು. ಚಿಕನಲ್ಲಿ ಬಂದು ನಿಮಗೆ ಸ್ಪೈಸ್ ಇಷ್ಟ ಆದರೆ ಕಸ್ತೂರಿ ಚಿಕನ್ ಆರ್ಡ್ರ್ ಮಾಡ್ಬೋದು. ಮತ್ತು ಸ್ವೀಟ್ ಡಿಶ್ ಸ್ವಲ್ಪ ಮಕ್ಕಳಿಗಾದರೆ ಚಿಕನ್ ಅನಾರ್ಕಲಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಚಿಲ್ಲಿ ಮತ್ತು ಸೊಪ್ಪುಗಳನ್ನ ಜಾಸ್ತಿ ಯೂಸ್ ಮಾಡಿದ್ದಾರೆ. ಒಳ್ಳೆ ಟೇಸ್ಟ್ ಕೊಡುತ್ತೆ. ಮಾತ್ರ ಹೆವಿ ಕಿಕ್ ಕೊಡುತ್ತೆ. ತಿಂತಾ ಇದ್ರೆ ನಿಮಗೆ ನಿಲ್ಸೋಕ್ಕೆ ಮನಸ್ಸು ಬರೋಲ್ಲ ಅಂದ್ಕೊಳ್ಳಿ, ಅಷ್ಟು ಸಕ್ಕತ್ತಾಗಿದೆ ಕಸ್ತೂರಿ ಚಿಕನ್. ತಿಂತಾ ಇದ್ದರೆ ಒನ್ ಮೋರ್ ಅನ್ಬೇಕು ನೀವು. ಸಕ್ಕತ್ತಾಗಿದೆ ಕಸ್ತೂರಿ ಚಿಕನ್, ಸಕ್ಕತ್ ಇಷ್ಟ ಆಯ್ತು ನನಗೆ. ಸೊ ಇವಾಗ ಫೈನಲಿ ಸ್ಟಾರ್ಟರ್ಸ್ ಎಲ್ಲ ಆದಮೇಲೆ ಚಿಕನ್ ಬಿರಿಯಾನಿ ತೊಗೊಂಡಿದ್ವಿ. ನೋಡೋಣ ಬಿರಿಯಾನಿ ಟೇಸ್ಟ್ ಹೇಗಿದೆ ಅಂತ. ಬಿಸಿ ಬಿಸಿ ಬಿರಿಯಾನಿ. ಸಖತ್ ಫ್ಲೇವರ್ಫುಲ್ ಆಗಿದೆ ಬಿರಿಯಾನಿ ಅಂತೂ. ಪಕ್ಕ ನಾಟಿ ಸ್ಟೈಲ್ ಬಿರಿಯಾನಿ. ನೀವು ನಾಟಿ ಸ್ಟೈಲ್ ಬಿರಿಯಾನಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಪಕ್ಕ ಅದು ಸಿಗುತ್ತೆ. ನಾಟ್ ಟು ಸ್ಪೈಸಿ, ನಾಟ್ ಟು ಮೈಲ್ಡ್, ಬ್ಯಾಲೆನ್ಸ್ಡ್, ಪರ್ಫೆಕ್ಟ್ ಬ್ಯಾಲೆನ್ಸ್ ಬಿರಿಯಾನಿ ಅಂತಲೇ ಹೇಳ್ಬೋದು. ನೋಡುವ, ಒಂದು ಪೀಸ್ ಜೊತೆ ಟ್ರೈ ಮಾಡುವ. ಪೀಸು ಅಷ್ಟೇ ಚೆನ್ನಾಗಿ ಕುಕ್ ಆಗಿದೆ. ಸೊ ಫೈನಲಿ ಎಲ್ಲ ಡಿಶಸ್ಸು ನಾವು ಟ್ರೈ ಮಾಡಿದ್ವಿ ಹೋಟೆಲ್ ಸುದೀಶಲ್ಲಿ. ನನಗಂತೂ ಪರ್ಸ್ನಲಿ ಫೇವ್ರೆಟ್ ಮಟನ್ ಉರ್ಬಾಡು. ಸಕ್ಕತ್ತಾಗಿತ್ತು. ಏನೋ ಯುನೀಕ್ ಡಿಶ್ ಅಂತಲೇ ಹೇಳ್ಬೋದು. ನಿಮಗೆ ಆಲ್ಮೋಸ್ಟ್ ಸಿಟಿ ಒಳಗಡೆ ಈ ಥರ ಡಿಶ್ ಸಿಗೋದು ಕಮ್ಮಿ. ಸೊ ಮಟನ್ ಉರ್ಬಾಡು ಟೇಸ್ಟ್ ಮಾಡಬೇಕಂದ್ರೆ ಹೋಟೆಲ್ ಸುದೀಶಿಗೆ ಬಂದು ಪಕ್ಕಾ ಮಸ್ಟ್ ಟ್ರೈ ಡಿಶ್ ಇದು. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮಟನ್ ಉರ್ಬಾಡು ನಿಮಗೆ. ಆ್ಯಂಡ್ ಅದು ಬಿಟ್ಟರೆ ನನಗೆ ಕಸ್ತೂರಿ ಚಿಕನ್ ಸಖತ್ ಇಷ್ಟ ಆಯಿತು. ಸ್ಪೈಸಿಯಲ್ಲಿ ಚಿಕನ್ ಐಟಮ್ ಬೇಕಂದರೆ ಅದು ಬೆಸ್ಟ್ ಇದೆ. ಮತ್ತು ಮಕ್ಕಳಿಗೆ ಮತ್ತು ಸ್ಪೈಸಿ ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ಚಿಕನ್ ಅನಾರ್ಕಲಿ ಇದೆ, ಸ್ವಲ್ಪ ಸ್ವೀಟಿಶ್ ಡಿಶ್ ಅದು. ಅದೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಏನಂದರೆ ಮೀಟ್ ಕ್ವಾಲಿಟಿ ಮತ್ತು ಪ್ರೆಸೆಂಟೇಷನು ಟಾಪ್ ಕ್ಲಾಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ರೈಸ್ ಐಟಮಲ್ಲಿ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ ಅಫ್ಕೋರ್ಸ್ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಇಲ್ಲೂ ಅಷ್ಟೇ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಷ್ಟು ಡಿಶಸ್ ನಾನು ಟ್ರೈ ಮಾಡಿದ್ದೀನಿ. ಇದಲ್ಲದೆ ಇನ್ನೂ ಸುಮಾರು ಡಿಶಸ್ ಇದೆ ಇಲ್ಲಿ ನಿಮಗೆ. ಇನ್ನು ಬೆಳಗ್ಗೆ ಟೈಮ್ ನಿಮಗೆ ಮಲ್ಲಿಗೆ ಇಡ್ಲಿ ಕಾಲ್ ಸೂಪ್ ಕಾಂಬಿನೇಷನ್ನು ಸಾಕಾಗಿರುತ್ತೆ. ಬೆಳಗ್ಗೆ ಟೈಮ್ ಬಂದರೆ ಅದನ್ನು ಟ್ರೈ ಮಾಡಿ. ಇನ್ನು ನಿಮಗೆ ಮಧ್ಯಾಹ್ನ ಅಂತೂ ಮುದ್ದೆ ಊಟ ಸಿಗುತ್ತೆ. ಮುದ್ದೆ ಅಲ್ಲದೆ ನಮಗೆ ಈ ಥರ ಸ್ಟಾರ್ಟರ್ಸ್ಗಳು ತುಂಬಾ ವೆರೈಟಿ ಸಿಗುತ್ತೆ. ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಎಲ್ಲ ಸಿಗುತ್ತೆ. ಸೊ ಹೋಟೆಲ್ ಸುದೀಶಿಗೆ ಬನ್ನಿ, ಮಟನ್ ಉರ್ಬಾಡು ಜೊತೆ ಮಿಕ್ಕಿ ಡಿಶಸ್ ಎಲ್ಲ ಟ್ರೈ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್.